ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮ ಶುರುವಾಗೋಕೆ ಇನ್ನು ಕನಿಷ್ಠ 2 ತಿಂಗಳು ಟೈಮ್ ಇದೆ. ಈಗಾಗಲೇ ಸಂಭಾವ್ಯ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ವೈರಲ್ ಆಗಿರುವ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ? ಇವರೆಲ್ಲ ನಿಜಕ್ಕೂ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರಾ? ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗುವ ಮುನ್ನವೇ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪರ್ಧಿಗಳ ಬಗ್ಗೆ ಭಾರಿ ಚರ್ಚೆ ಶುರುವಾಗ್ತಾ ಇದೆ. ಯಾರು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಹೆಸರುಗಳು ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಇವೆಲ್ಲವೂ ಸದ್ಯಕ್ಕೆ ಸಂಭಾವ್ಯ ಪಟ್ಟಿಯಾಗಿದ್ದು ಅಭಿಮಾನಿಗಳಲ್ಲಿ ಮಾತ್ರ ದೊಡ್ಡ ಚರ್ಚೆಯಾಗ್ತಿದೆ. ಈ ವೈರಲ್ ಪಟ್ಟಿಯಲ್ಲಿ ಮೊದಲು ಕೇಳಿ ಬರ್ತಾ ಇರುವ ಹೆಸರು ನಟಿ ದಿವ್ಯಾ ವಾಗುಕರ್. ಇತ್ತೀಚೆಗೆ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಬಿಗ್ ಬಾಸ್ಗೆ ಹೋಗುವ ತಯಾರಿಯೇ ಎಂಬ ಅನುಮಾನ ಹುಟ್ಟಿಸಿದೆ. ಈ ಕಾರಣದಿಂದ ಅವರ ಹೆಸರು ಹೆಚ್ಚು ಚರ್ಚೆಯಲ್ಲಿದೆ. ಅದರ ಜೊತೆಗೆ ಹಲವಾರು ಧಾರಾವಾಹಿ ನಟರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು, ಗಾಯಕರು ಹಾಗೂ ಯೂಟ್ಯೂಬರ್ಗಳ ಹೆಸರುಗಳು ಸಹ ಹರಿದಾಡ್ತಾ ಇದೆ. ಕಳೆದ ಸೀಸನ್ಗಳಂತೆ ಈ ಬಾರಿಯೂ ಮನರಂಜನೆ, ವಿವಾದ ಮತ್ತು ವಿಭಿನ್ನ ವ್ಯಕ್ತಿತ್ವಗಳ ಮಿಶ್ರಣವನ್ನ ತರಲು ವಾಹಿನಿ ಪ್ರಯತ್ನ ಮಾಡಬಹುದು ಎನ್ನಲಾಗ್ತಾ ಇದೆ. ಇನ್ನೊಂದು ವಿಶೇಷ ಅಂಶ ಏನಂದ್ರೆ, ಈ ಬಾರಿ ಸಾಮಾನ್ಯ ಜನರಿಗೂ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯಲಾಗಿದೆ. ಆಡಿಷನ್ಗಳ ಮೂಲಕ ಸಾಮಾನ್ಯ ಸ್ಪರ್ಧಿಗಳನ್ನ ಆಯ್ಕೆ ಮಾಡುವ ಯೋಜನೆಯನ್ನ ವಾಹಿನಿ ಈಗಾಗಲೇ ಘೋಷಿಸಿದೆ. ಇದರಿಂದ ಸೆಲೆಬ್ರಿಟಿಗಳ ಜೊತೆಗೆ ಜನಸಾಮಾನ್ಯರಿಗೂ ವೇದಿಕೆ ಸಿಗಲಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಪಟ್ಟಿಯಲ್ಲಿ ಇರುವಂತಹ ಎಲ್ಲಾ ಹೆಸರುಗಳು ಅಂತಿಮ ಪಟ್ಟಿಯಲ್ಲೇ ಇರುತ್ತದೆ. ಹಿಂದಿನ ಸೀಸನ್ಗಳಲ್ಲಿಯೂ ಅನೇಕ ಹೆಸರುಗಳು ವೈರಲ್ ಆಯಿತು. ಕೊನೆಯ ಕ್ಷಣದಲ್ಲಿ ಬದಲಾವಣೆಗಳಾಯಿತು. ಆದ್ದರಿಂದ ಅಧಿಕೃತ ಘೋಷಣೆ ಬರುವವರೆಗೂ ಈ ಮಾಹಿತಿಯನ್ನ ಕೇವಲ ಊಹಾಪೋಹಗಳೆಂದು ನೋಡಬೇಕು. ಒಟ್ಟಾರೆಯಾಗಿ ನೋಡಿದ್ರೆ ಬಿಗ್ ಬಾಸ್ ಸೀಸನ್ 13 ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಿಂದ ಹಿಡಿದು ಸಾಮಾನ್ಯ ಜನರ ಎಂಟ್ರಿವರೆಗೆ ಹಲವು ಅಚ್ಚರಿಗಳು ಈ ಸೀಸನ್ ನಲ್ಲಿ ಇರಬಹುದೆಂಬ ನಿರೀಕ್ಷೆ ಇದೆ. ಬಿಗ್ ಬಾಸ್ ಮನೆಯೊಳಗೆ ಯಾರು ಹೋಗ್ತಾರೆ, ಯಾರು ಗೆಲ್ತಾರೆ ಎಂಬುದಕ್ಕೆ ಉತ್ತರ ಸಿಗಬೇಕಾದ್ರೆ ಅಧಿಕೃತ ಸ್ಪರ್ಧಿಗಳ ಪಟ್ಟಿಗಾಗಿ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು.